ರೂಪಾ ಚೂಡ ಮಸ್ತ್ ಮಾಡಿ ಬಿಡುವ. ಹ್ಞೂ ಅತ್ತಿಯರ, ನೀ ತಿನ್ಬೇಕು ಅಂದ್ರಲ್ಲ ಅದಕ್ಕೆ ಮಾಡಿದೆ. ನನ್ನ ಮುದ್ದಿನ ಸಸಿಯವ ನೀನು, ಕರೆನ ತಿನ್ಬೇಕಂದಿದ್ದಕ್ಕೆ ಮಾಡಿದ್ದೇನ, ಒಳ್ಳೇದಾತ್ ಬಿಡ. ಹ್ಞೂ ಅತ್ತಿಯರ. ಸರಿ, ಸಂಜೆ ಕಂಗಾರಿ ಇವನ್ನ ಒಂದು ಹಾಳಾಗಿ ಹಾಕಿ ಕಟ್ಟಿಡು, ಮೆತ್ತಗಾದವ ಗಾಳಿಗೆ ಮತ್ತೆ ಏನು ಹಾಳಾಗಿ ಹಾಕಿ ಕಟ್ಟಿಡು. ಸಂಜೆಗೆ ಚಾ ಕೊಡ್ತೀಯಲ್ಲ, ಚಲೋ ಅದಾಗ ತಿಂತೇನಂತ ಏನು ಹಾಕಿ ಕೊಡು ಅದ್ರ ಜೊತೆ. ಹುಷಾರಿ. ನಾನೊಂದು ಚೂರು ಆಕಿ ಇಕ್ಕಿದಾಳಲ್ಲ ಬಾಳೆಹೊನ್ನೂರು ಸಾಯ್ತ್ರಕ್ಕ, ಆಕಿ ಮನೆಗೆ ಹೋಗ್ಬಿಡ್ತೀನಿ. ಅದೇನು ಬಾಳೆಹೊನ್ನೂರು ಸಾಯ್ತ್ರಕ್ಕ ಅಂದರೆ ಬಾಳೆಹೊನ್ನೂರು ಅಂತ ಅವ್ರ ಊರು. ಆಕಿ ಬಂದು ಇಲ್ಲದಾರ, ಇಲ್ಲಿ ಸಾಯ್ತ್ರಕ್ಕ ಅನ್ನೋರು ನಮ್ಮ ಓಣ್ಯಾಗ 4 ಮಂದಿ ಅದಾರ. ಹಂಗಾಗಿ ಏನಕ್ಕೆ ಗೊತ್ತನ, ಅವ್ರವ್ರ ಊರ ಹೆಸ್ರ ಮ್ಯಾಗ ಅವ್ರವ್ರನ್ನ ಕರಿತೇವೆ ನಾವು. ಹಾಗಾಗಿ ಹೋಗಿ ಬರ್ತೇನೆ. ಆಯ್ತು. ಅಂದಂಗೆ ಅತ್ತಿಯರ ಅದು ಅವ್ವ ಅಪ್ಪ ಬರ್ಬೇಕು ಅನ್ನಕತ್ತಾರ. ಹಾಳಾದರಿದ್ರದಕ್ಕಿ ಒಂದಿಟ್ಟು ಸಮಾಧಾನಾಗಿ ಮಾತಾಡತ್ಲೆ ಅವ್ರ ಊರನ್ನ ಅಪ್ಪನ್ನ ಕರ್ಸಕ್ಕೆ ತಯಾರಾಗ್ಯಾಳ. ಹೆಂಗಾರ ಮಾಡಿ ಬ್ಯಾಡ ಅನ್ಬೇಕಲ್ಲ, ಏನು ಮಾಡಲಿ. ನೇರ ನೀರಿ ಬ್ಯಾಡ ಅಂದ್ರೆ ಸಿಟ್ಟು ಬರ್ತೈತಿ ಈಕಿಗೆ. ತಡಿ, ಈಕಿಗೆ ಸಿಟ್ಟು ಬರಬಾರ್ದು, ಸಮಾಧಾನನೂ ಆಗಂಗೆ ಏನಾರ ಒಂದು ಮಾತಾಡ್ಬೇಕಲ್ಲ. ಹಾಂ ಅದಕ್ಕೇನಿಲ್ಲವ, ಕರ್ಸು. ಆದ್ರೆ ನಾವೊಂದು ಮಾತು ಹೇಳಿ ತಪ್ಪು ತಿಳ್ಕೊಬಾರ್ದು. ಏನತ್ತೀರ? ಇನ್ನೇನು, ನಮ್ಮತ್ತಿ ನಿನ್ನೆ ಜೀವ ಅದಾಳ. ಇನ್ನು ಹೇಳ್ಬೇಕಾ, ಮಂಗಳಂಕಿಂತ ಜಾಸ್ತಿ ಜೀವ ಅದಾಳ. ನನಗೂ ಈಗ ಮಧ್ಯೆ ನಂಗೆ ಜಗಳ ಮಾಡ್ಬೇಕು ಅನ್ಸಲ್ಲವ, ನಾನು ಜೀವ ಅದೀನಿ. ಆದರೆ ನಿಮ್ಮವ್ವ ನಿಮ್ಮಪ್ಪರು ಬರೋದು ಹೋಗೋದು ನಮ್ಮತ್ತಿಗೆ ಸೇರಲ್ಲ. ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ನಾ ಬದುಕಿರೋ ಮಟ್ಟ ಶಾಸ್ತ್ರ ಸಂಪ್ರದಾಯ ಎಲ್ಲ ಇರಲಿ, ಹಿಂಗೆ ಮನೆಗೆ ಬರೋದು ಹೋಗೋದು ಇಷ್ಟ ಇಲ್ಲ ಅವ್ರಿಗೆ. ಅಷ್ಟು ಇದ್ರೆ ಹೊರಗಿಂದ ಹೊರಗೆ ನೋಡ್ಕೊಳ್ಳಿ, ಯಾರು ಬೇಡ ಅಂತಾರೆ ಅಂತೇಳಿ ಎಲ್ಲ ಮಾತಾಡ್ತಿರ್ತಾರೆ. ನಿಜ ಹೇಳ್ಬೇಕಂದ್ರೆ ನನಗೂ ಅಷ್ಟೇನು ಮನಸ್ಸಿಲ್ಲ. ಅಲ್ಲ, ನಿನಗೆ ಅಂತಿಮಿಕ್ಕಿ ಕರ್ಸ್ಕೊಳ್ಳೇಬೇಕು ಅನ್ನೋದಿದ್ರೆ ನನಗೆ ಬೇಜಾರಾದರೂ ಅಡ್ಡಿ ಇಲ್ಲವ, ಕರ್ಸ್ಕೊ ಪಾಪ. ನೀನು ಯಾಕೆ ಬಿಡ್ತಿ, ನಮ್ಮ ಹಣೆ ಬಾರ ನಮ್ದು, ನೀ ಇದು ಮಾಡಬೇಡ. ಹೋಲತ್ತ ಕರ್ಸ್ಕೊ, ನಂಗೆ ಬೇಜಾರಾದ್ರೆ ಆಗೋಲ್ತಕ್ಕ. ಬೇಕಾದ್ರೆ ನಾನೇ ಎಲ್ಲಾರ ಒಂದು ಸ್ವಲ್ಪ ಹೊರಗೆ ಹೋಗ್ಬಿಡ್ತೇನೆ. ನಿಮ್ಮವ್ವ ನಿಮ್ಮಪ್ಪ ಬಂದಾಗ ಆರಾಮಾಗಿ ನೀವು ಮಾತಾಡಿ ಉಳಿಸಿ ತಿನ್ನಿಸಿ ಕಳಿಸು, ನಾನೇ ಎಲ್ಲಾರ ಹೊರಗೆ ಹೋಗ್ತೀನತಾ. ಅಯ್ಯೋ ಅತ್ತಿಯರ ಬೇಡ, ಹೋಗ್ಲಿ ಬಿಡ್ರಿ. ಅವ್ರನ್ನ ಯಾಕೆ ಕರ್ಸೋದು? ಕರ್ಸಿದ್ರೆ ನಿಮಗೂ ಬೇಜಾರಾಕೈತಿ, ಅಲ್ಲೇ ಅತ್ತಿಯರ್ಗೂ ಇಷ್ಟ ಆಗಲ್ಲ, ಅಮ್ಮರಿಗೂ ಬೇಡ ಬಿಡ್ರಿ, ನಡಿತೈತಿ. ಹಾಗೇನು ಬರಲೇಬೇಕಂತ ಏನಿಲ್ಲ. ಈಗ ಏನೋ ಅರ್ಜೆಂಟು ಏನಿಲ್ಲಲ್ಲ, ಏನೋ ಅವ್ರು ಹಾಗೆ ಆರಾಮದಿಯಾ ಅಂತ ಕೇಳಿದ್ರೆ ಬರ್ತೀನಿ ಅಂದ್ರೆ ಬರ್ರಿ ಅಂದಿದ್ದೆ. ನಾ ಬೇಡ ಅಂತ ಹೇಳ್ತೀನಿ ತಗೋರಿ. ನೀವು ಬೇಜಾರು ಮಾಡ್ಕೊಬೇಡ್ರಿ ಅತ್ತೀರ, ಬೇಡ ಅಂತ ಹೇಳ್ತೀನಿ. ಆಯ್ತವ. ಅಯ್ಯೋ ದೇವ್ರೆ, ಅತ್ತಿಯರು ನನ್ನ ಮೇಲೆ ಜೀವಾಗ್ಯಾರೀಗ. ಬರ್ಬರ್ತಾ ನನ್ನ ಮೇಲೆ ಎಷ್ಟು ಪ್ರೀತಿ ಬರಾಕತ್ತೈತೆ ಅವರಿಗೆ. ಈ ಟೈಮ್ನೇ ನಾನು ಏನಾದರೂ ನಮ್ಮಪ್ಪನ ಇಲ್ಲಿ ಕರ್ಸ್ಕೊಂಡ್ರೆ ಅವ್ರಿಗೆ ಸಿಟ್ಟು ಬರ್ತೈತಿ. ಮತ್ತು ಮೊದಲಿನಂಗೆ ಸಿಟ್ಟು ಮಾಡೋದು, ಕೌ ಮಾಡೋದು, ಜಗಳ ಮಾಡೋದು ಮಾಡ್ಕೊತ ಕುಂತ್ರೆ ಏನು ಮಾಡಲಿ? ಬೇಡ. ನಾನು ಈಗ ಸದ್ಯಕ್ಕೆ ನಮ್ಮ ಊರಿಗೆ ಬರಬೇಡ ಅಂತ ಹೇಳ್ತೀನಿ. ಮುಂದೆ ನೋಡೋಣ ಯಾವತ್ತಾರ. ಈಗ ಸದ್ಯಕ್ಕೆ ಏನು ಬೇಡ. ನನಗೆ ನೋಡ್ಬೇಕನ್ಸಿದ್ರೆ ಮಠಕ್ಕೆ ಹೋಗಿ ಅಲ್ಲೇ ನೋಡ್ಕೊಂಬಂದ್ರಾತು. ನನಗೆ ಈ ಟೈಮ್ನಾಗ ಆ ಮಂಗಳನಿಗಿಂತ ಜಾಸ್ತಿ ಅತ್ತಿಯರು ನನ್ನ ಪ್ರೀತಿ ಮಾಡೋದೇ ನಂಗೆ ಮುಖ್ಯ. ಅಂತೂ ಮಂಗಳಂಕಿಂತ ಜಾಸ್ತಿ ನನ್ನೇ ಪ್ರೀತಿ ಮಾಡೋಂಗೆ ಕಾಣ್ತಾ ಇದಾರೆ. ಅವ್ರ ಭಾವ ಅವ್ರು ನಡ್ಕೊಳ್ಳೋದು ನೋಡಿದ್ರೆ ಗೊತ್ತಾಕೈತಿ. ರೂಪಕ್ಕ ಏನು ಮಾಡತ್ತಿ? ಏನು ಮಾಡ್ಲವ, ಚೂಡ ಮಾಡತ್ತೇನೆ ನೋಡು, ಅತ್ತಿಯರಿಗೆ ಇಷ್ಟ ಅಂತೇಳಿ. ಅರ್ಬಿ ಒಗ್ದಕ್ಕೆ ಬಂದು ಬಾಂಡೆತಿಕ್ ಬಂದು? ಅರ್ಬಿ ಒಗ್ದಿಲ್ಲ, ಬಾಂಡೆತಿಕ್ಕೇನಿ. ಅರ್ಬಿ ನೀನೇ ಹೋಗಿ. ನಿಂಗೆ ಹೇಳಿದ್ನಿಲ್ಲ ನಾನು ಅರ್ಬಿ ಬಾಂಡೆ 2 ಮಾಡಂತ. ಮತ್ತು ನಾನೇನು ಹೋಗಿ ಮಾಡೋದು? ಒಂದಿಟ್ಟು ಮಾಡೋಕ್ಕಾಗಿಲ್ಲ, ಒಂದು ಕೆಲಸ ದಿನ ನಾನೇ ಮಾಡ್ತಿದ್ನಿಲ್ಲ. ಅಲ್ಲ, ನೀನಾದ್ರೆ ಅತ್ತಿಗೆ ರುಚಿಯಾಗಿ ಇಷ್ಟ ಆಗದೆ. ಅಲ್ಲ, ಅಡುಗೆ ಎಲ್ಲ ನೀನು ಮಾಡ್ತಿ, ಹಗರಿದ್ದಿದ್ದು ನನ್ಗಾರಲ್ಲಿ ಬಿಸಿಲಾಗ ಮಾಡೋ ಕೆಲಸ ಕೊಡ್ತಿ. ಗೊತ್ತು, ರುಚಿಯಾಗಿ ಅಡುಗೆ ಮಾಡಿ ಅತ್ತಿ ನಿನ್ನಂತ ಮಾಡ್ಕೋಬೇಕಂತ ಆಸೆ ಹೋದಿಲ್ಲ ನಿಂಗೆ? ಏನಿಲ್ಲವ ತಾಯಿ, ಏನು ಹಾಗೆಲ್ಲ ಇನ್ನೊಬ್ರನ್ನ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳೋ ರೂಢ ನನಗಿಲ್ಲ. ಏನು ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳೋ ರೂಢ ಇಲ್ಲ. ನಿಂಗೆ ಅವು ಹೇಳೋಗಿದ್ದು ನೆನಪಿಲ್ಲ? ಇಬ್ರು ಚಂದ ಒಕ್ಕಟ್ಟಾಗಿರ್ರಿ, ಜಗಳ ಮಾಡ್ಕೋಬೇಡ್ರಿ ಅಂತೇಳಿ. ಯಾಕೆ ರೂಪಾಕ ನನಗೆ ಹಂಗೆ ಮಾಡತ್ತೀನಿ ನೀನು? ಅಯ್ಯೋ, ನಾ ಏನು ಮಾಡತ್ತೀನಿ? ಚಲೋನೇ ಮಾಡತ್ತೇನಲ್ಲ. ನನಗೂ ಗೊತ್ತವ ಯಾರು ಏನು ಮಾಡ್ತಾರಂತೆ ಗೊತ್ತು. ನಕ್ಕೊಂತ ಚಂದಾಗಿ ಮಾತಾಡಿ ಬೆಣ್ಣೆ ಕೂದಲ ತೆಗ್ದಂಗೆ ಕೆಲಸ ಮಾಡಿಸ್ಕೊಳ್ಳೋದು ಎಲ್ಲ ವಿಚಾರ ಗೊತ್ತಾಗೈತಿ. ಏನು ನಕ್ಕೊಂತ ಮಾತಾಡಿ ಕೆಲಸ ಮಾಡಿಸ್ಕೊಳ್ಳೋದು? ಯಾರ ಕಡೆ ಕೆಲಸ ಮಾಡಿಸ್ಕೊಂಡೈತಿ? ಸುಳ್ಳು ಏನಾರು ಒಂದು ಹೇಳ್ಬೇಡ್ರಿ. ಏನು ನೀನು ನಕ್ಕೊಂತ ಮಾತಾಡಿಸಿ ನಾನು ನಿಮ್ಮ ಕಡೆ ಕೆಲಸ ಮಾಡಿಸ್ಕೊಳತ್ತೇನ? ನನಗೂ ಗೊತ್ತೈತಿ ನಿಮ್ಮ ತಲೆಯಾಗ ಏನೈತೆ ಅಂತೇಳಿ. ಚಲೋ ಅಡುಗೆ ಮಾಡಿ ಅತ್ತಿನ ಬುಟ್ಟಿಗೆ ಹಾಕೋಬೇಕು, ನಾನು ಕೆಟ್ಟ ಮಾಡ್ಬೇಕು ಅಂತ ನಿಂತೀರಿ. ಅದಾಗಲ್ಲ. ಅತ್ತಿ ನನ್ನ ಮ್ಯಾಗ ಭಾಳ ಪ್ರೀತಿ ಇಟ್ಕೊಂಡೈತಿ. ಏನು ಮಾಡಿದ್ರು ನಡೆಯಲ್ಲ. ನಾನು ನಿಂಗಿನ್ನು ಸೀರೆ ಅದು ಕೊಟ್ಟೇನಿ, ಎಷ್ಟು ಚಲೋ ತಂದು ಎಲ್ಲ ಇದು ಮಾಡೇನಿ ನಿಂಗೆ. ಎಷ್ಟು ನಿಂಗೆ ಎಲ್ಲದಕ್ಕೂ ಆಸರಾಗಿ ನಿಂತೇನಿ, ನನಗೆ ಹಿಂಗೆ ಮಾಡ್ತಿ. ನಂಗೆ ಗೊತ್ತು, ಸೀರೆ ಕೊಟ್ಟೇನಿ, ಅದು ಕೊಟ್ಟೇನಿ, ಇದು ಕೊಟ್ಟೇನಿ ಅಂತೇಳಿ ಹಿಂಗೆ ಮಾಡಿ ನಾಟಕ ಮಾಡಕ್ಕೆ ನೀನು. ನಾ ಸೀರೆ ಅದಕ್ಕೆ ಚಂದಕ್ಕೆ ತಂದು ಕೊಟ್ಟೆನ? ನಂಗೆ ಗೊತ್ತು, ನಾನು ನಿಂದೆಲ್ಲ ಕೆಲಸ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಂಗೆ ಪಾಲಿಸ್ ಹಚ್ಚಕ್ಕೆ ತಂದು ಕೊಟ್ಟಿ ನೀನು. ಇಲ್ಲಾಂದ್ರೆ ನೀನೇನು ತಂದು ಕೊಡ್ತಿದ್ದಿಲ್ಲ ತಗೋ. ಅದಕ್ಕೆ ಕೊಟ್ಟಾರ ಅವ್ರು. ನನಗೆ ಈಗ ಗೊತ್ತಾಯ್ತು ನಿಮ್ಮ ಅವ್ವಾರ. ಅದಕ್ಕೆ ನೋಡಿ ನಿಂಗೆ ನಿಯತ್ತಿಲ್ಲ ಅಂತ ಹೇಳೋದು ಅತ್ತಿ, ಸುಳ್ಳೇನಲ್ಲ. ನೀನೊಂಥರ ನಿಯತ್ತಿಲ್ಲ ನೋಡಿ. ನಿಂಗೆ ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟೇನಿ, ಸುಳ್ಳೆ ನಿನ್ನ ಕಡೆ ಕೆಲಸ ಮಾಡಿಸ್ಕೊಳಕ್ಕೆ ತಂದು ಕೊಟ್ಟೇನಿ ಅಂತೇಳಿ ಅಂತೀಯಲ್ಲ. ನೀನು ಎಷ್ಟಿರ್ಬೇಕು? ಸುಳ್ಳು ಅದಕ್ಕೆ ಅತ್ತಿ ಬಗ್ಗೆ ತೆಗಿತೀನಿ ನೀನು. ಅತ್ತಿ ನನಗೆ ನಿಯತ್ತಿಲ್ಲ ಅಂತ ಅತ್ತಿ ಹೇಳೈತಿ.
ನನಗೆ ಏನ ಬೇಕಂತೇಳಿ ನಾಟಕ ಮಾಡ್ತಿ ಅಂತ ನೀನು ಎಲ್ಲ ನಾಟಕ ಮಾಡಿ ನಿಮ್ಮವ್ವಾರ ನಿನ್ಗೆ ಫೋನ್ಯಾಗ ಹೇಳಿದ್ದೀನಿ ಅವರ ಕೇಳಿಸ್ಕೊಂಡಾರಂತ ಆಕಿ ಕಡೆ ಚಂದಾಗಿ ಇದ್ದಂಗೆ ಮಾಡಿ ಎಲ್ಲ ಕೆಲಸ ಮಾಡಿಸ್ಕೊ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು ಮಾಡಕ್ಕೆ ಹೋಗ್ಬೇಡ ಆಕಿ ಕೂಡ ಚಂದಾಗಿರು ಅಂತ ಹೇಳಿ ಕಳಿಸಿದ್ದು ಎಲ್ಲ ಗೊತ್ತಾಗೈತಿ ಅತ್ತಿಯರಿಗೆ ಅದಕ್ಕೆ ಅತ್ತಿಯವ್ರು ನನಗೆ ಹೇಳ್ಯಾರ ಆಕಿ ಕಡೆ ಹುಷಾರಾಗಿರು ನೀನು ಆ ಮಂಗಳಾನ ಜೊತೆಗೆ ಅಂತೇಳಿ ಅಲ್ಲ ಮತ್ತು ನನ್ನ ಇದ್ರಿಗೆ ಹೇಳಿದ್ರು ಇದು ಏನದ ಇದು ಏನದ ಏನಂದ್ರಲ್ಲ ಅವತ್ತು ನಂಗೆ ನೆನಪೇ ಆಗೋಲ್ತು ನೀ ಭಾಳ ನಸಗುನ್ಯದಿ ಒಬ್ಬಕ್ಕೆ ಯಾಕೆ ಕೆಲಸ ಮಾಡ್ಬೇಕಂತ ನಂಗೆ ಹಚ್ಚಕತ್ತಿ ಅಂತ ಏನೇನೇನೇ ನಿನ್ನ ಬಗ್ಗೆನೇ ಹೇಳಿದ್ರು ನನ್ನ ಮುಂದೆ ಸುಳ್ಳು ಹೇಳ್ತೀನ ಅತ್ತಿಯರು ಹಂಗೆ ಹೇಳ್ಯಾರ ಹಿಂಗೆ ಹೇಳ್ಯಾರ ಅಂತೇಳಿ ಅತ್ತೆ ಏನು ಹೇಳಿರಕ್ಕಿಲ್ಲ ಅತ್ತಿ ನನ್ನ ಮೇಲೆ ಜೀವ ಐತಂತ ಅಣ್ಣನ ಮಗಳು ಅಂತೇಳಿ ನಂಗೆ ಎಷ್ಟು ಪ್ರೀತಿ ಮಾಡ್ತೈತಂತ ನಾ ಎಲ್ಲದಕ್ಕೂ ನಿಂಗೆ ಬೈ ಹೊತ್ನಾಗ ಅಡ್ಡಾಡಿ ಬರ್ತಿದ್ನಲ್ಲ ಅದಕ್ಕೆ ನಂಗೆ ಬೈದೈತಿ ನೀ ಅಡ್ಡ ಬರ್ಬೇಡ ಸುಮ್ಮನೆ ಆಕಿನ ಜಾಡಿಸ್ತೇನೆ ಬೇಸಾಗಿ ಅಂತೇಳಿ ಗೊತ್ತನ ನಾನೇ ಹೋಗ್ಲಿ ಬಿಡತ್ತೆ ಅಂದಿದ್ದು ಸುಳ್ಳು ಬೊಗಳ್ಬೇಡ ಈಗಾರ ಹೇಳೋಗ್ಯಾರ ಹುಷಾರಿರುವ ಚಂದಾಗಿರು ಆಮೇಲೆ ನೀ ಅಂದ್ರೆ ನಂಗೆ ಭಾಳ ಇಷ್ಟ ನನ್ನ ಮುದ್ದಿನ ಸಸಿ ನೀನು ಅಂತ ಹೇಳೋಗ್ಯಾರ ಗೊತ್ತನ ನನಗೆ ಗೊತ್ತ ಮಂಗಳ ಇತ್ತಿತ್ತಾಗ ಅತ್ತಿ ನನ್ನ ಮೇಲೆ ಜೀವ ಆಗತ್ತಾಳಲ್ಲ ನಿಂಗೆ ತಡ್ಕೊಳಕ್ಕಾಗಲ್ತದ ಏನ ಈಗೇನು ರೂಪಾಕಿಗೆ ಯಾವಾಗೂ ಬೈಕೋಂತಾನೆ ಇರ್ಬೇಕಿತ್ತು ಯಾಕೆ ಇತ್ತಿತ್ತಾಗ ಇವ್ರು ಈಕಿ ಮ್ಯಾಗ ಜೀವ ಆಗತ್ತಾಳ ಮತ್ತೆ ಅಂತೇಳಿ ನಿಂಗೆ ಸಮಾಧಾನ ಆಗೋಲ್ತು ಅದಕ್ಕೆ ಹಿಂಗೆ ಮಾತಾಡಕತ್ತಿ ನಿನ್ಮ್ಯಾಗ ಅತ್ತಿ ನಿನ್ನೆ ಜೀವ ಐತಾ ಯಾರು ಹೇಳಿದ್ದು ಅತ್ತಿ ನಿನ್ ಮ್ಯಾಗ ಜೀವ ಇಲ್ಲೇ ಇಲ್ಲ ಸುಮ್ಮನೆ ಹಂಗೆ ತಿಳ್ಕೊಂಡಿ ನೀನು ಅತ್ತಿ ಜೀವ ಇರೋದಿಲ್ಲ ನನ್ನ ಮೇಲೆ ಗೊತ್ತಾನ ನಿನ್ ಮ್ಯಾಗ ಜೀವ ಐತಿ ಏನು ಬಾಯ್ ಬಿಟ್ಟು ಹೇಳೈತನ ಹ್ಞೂ ಅವ್ವ ಬೆಳಗ್ಗೆರ ನನ್ನಂತಲ್ಲಿ ಅರ್ಬಿ ಹೋಗಿ ಬಾಂಡೆ ತಿಕ್ಕಂದಾಗ ಹೇಳೆ ತತ್ತಿ ಗೊತ್ತಾನ ಮಂಗಳ ನೀನಂದ್ರೆ ನಂಗೆ ಭಾರಿ ಇಷ್ಟ ನಮ್ಮ ಅಣ್ಣನ ಮಗಳು ನೀನು ನನ್ನ ಬಂಗಾರ ಗಿಟ್ಟಿ ಎಷ್ಟಾದರೂ ನೀ ಮನೆಯನ್ನಕ್ಕಿ ಅದು ಹೊರಗಿಂದ ಬಂದು ಮೂಳ ಅದ್ರ ಮಾತೇನು ಕೇಳ್ತಿ ಆಕೆ ಏನಾರ ಅನ್ಕೊಲಿ ನೀ ತಲೆ ಕೆಡಿಸ್ಕೊಬೇಡ ನಿಂಗೆ ಏಟು ತಿಳಿತೈತೆ ಅಷ್ಟೇ ಕೆಲಸ ಮಾಡು ಅರ್ಬಿ ಗಿರ್ಬಿ ಒಕ್ಕೊಂತ ಕುಂದ್ರಾಕ್ ಹೋಗ್ಬೇಡ ಆಕೆ ಹಂಗೆ ನಿನಗೆಲ್ಲ ಕೆಲಸ ಹಚ್ಬೇಕಂತಾಳ ಆಕೆ ಮುಂದೆ ಅನ್ನಕ್ಕೆ ಹೋಗ್ಬೇಡ ನಂಗೆ ನೀನೇ ಇಷ್ಟ ಅದನ್ನು ನಾ ಇದ್ದಂಗೆ ಹಂಗೆ ಹಿಂಗೆ ಅಂತಾರೆಲ್ಲ ಮಾತಾಡಾಳ ಗೊತ್ತಾನ ಮತ್ತು ನನ್ನ ಮುಂದೂ ಆಕಿ ಮಂಗಳ ಬುದ್ಧಿಗೇಡಿ ಇದ್ದಂಗೆ ಐತೆ ಅದನ್ನೊಳೆ ಸೊಸಿ ಮಾಡ್ಕೊಂಡೆ ಬುದ್ಧಿವಂತದ್ಯಾವ ನಿನ್ನಂತಕಿನ್ನ ಇನ್ನೊಬ್ಬಕಿನ ಸೊಸಿ ತಂದಿದ್ರೆ ಮನೆ ನಿಭಾಯಿಸ್ಕೊಂಡು ಹೋಗಿದ್ಲು ಏನು ಮಾಡ್ಬೇಕು ನಮ್ಮ ಅಣ್ಣನ ಮಗಳು ಅನ್ನಂಗಿಲ್ಲ ಅನ್ಭವಿಸಂಗಿಲ್ಲ ಅದನ್ನು ಕಟ್ಕೊಂಬಂದು ನನ್ನ ಮಗನ ಜೀವನ ಹಾಳದಂಗಾಗೈತಿ ಅಂತ ನನ್ನ ಮುಂದಂದ್ರು ಹೌದಾ ಅತ್ತಿ ಅತ್ತಿ ನೀನು ನಮ್ಮ ಊರನ್ ಕತ್ತಿ ಮಾಡ್ತೇನೆ ತಡಿ ಅತ್ತಿ ನಿನಗೆ ರೂಪಾಕ ನಂಗೆ ಈಗ ಗೊತ್ತಾಯ್ತು ಅತ್ತಿ ನಿನ್ನ ನಡಕ್ ಜಗಳ ಹಚ್ಚಿ ತಾವಳ್ಳಕ್ಕಾಗಿ ನಾವಿಬ್ರು ಆಕಿ ಸೇವಾ ಮಾಡ್ಬೇಕಂತೇಳಿ ನಾಟಕ ಮಾಡ್ಯಾಳಕಿ ನಮ್ಮ ಅತ್ತಿ ಆಕೇನ ತಾರಾ ತಿಗಡಿ ಬಾಲ ಬಂಗಡಿ ಆಟ ಜಗ್ಗಾಡ್ತಾಳ ನಮ್ಮ ಅತ್ತಿ ಓಹೋ ನಂಗೆ ಈಗ ಗೊತ್ತಾಯ್ತು ನಸ್ಗುನ್ನಿ ಅಂದ್ರೆ ನಸ್ಗುನ್ನಿ ನಮ್ಮ ಅತ್ತಿ ಅಲ್ಲ ಎಷ್ಟು ನಾಟಕ ಮಾಡ್ಯಾಳ ನೋಡು ನಾನು ನೀನು ಎಷ್ಟು ಜೀವದೇವಿ ಇಬ್ಬರು ನಡ್ಕು ಜಗಳ ಹಚ್ಚಕ್ ನೋಡ್ಯಾಳ ಹೌದಾ ಅಯ್ಯೋ ಮಂಗಳ ಬೇಜಾರು ಮಾಡ್ಕೋಬೇಡ ಏನೇನೋ ಬಾಯಿ ಬಿಟ್ಟು ಹೇಳಿದ್ದಕ್ಕೆ ನಾನು ನಿನ್ನ ಬಗ್ಗೆ ದೊಡ್ಡಕ್ಕಾಗಿ ಒಂಚೂರು ದೊಡ್ಡತನ ತೋರಿಸ್ಲಿಲ್ಲ ನಿನ್ನ ಮ್ಯಾಗ ಹೆಮಪಂತು ಮಾಡಿಬಿಟ್ಟೆ ಎಲ್ಲಗಳಾಕಿ ನಮ್ಮ ಅತ್ತಿ ಹೆಸರುಗತ್ತಿ ಹೊರಗೆ ಹೋಗ್ಯಾರ ಯಾವಾಗ ಗೆಳತಿ ಮನೆಗೆ ಹೋಗ್ಬರ್ತೇನೆ ಅಂತೇಳಿ ರೂಪಕ್ಕ ನಾವಿಬ್ರು ಮಾತಾಡ್ಕೊಂಡಿದ್ದು ಒಟ್ಟ ಹೇಳೋದು ಬೇಡ ನಮ್ಮ ಅತ್ತಿ ಮುಂದೆ ಏನ ಮಾಡೋಣಾಕಿ ಸರಿಯಾಗಿ ಬುದ್ಧಿ ಕಲ್ಸ ನೋಡ್ತೀರ ಒದ್ದಾಡ್ಕೊಂಡು ಕಿತ್ಕೊಂಡು ಓಡೋಗ್ಬೇಕಂಗ ನಮ್ನಿ ಮಾಡೋಣಾಕಿಗೆ ಏನಂತಿ ನೀ ಹೇಳೋದು ಕರೆಕ್ಟ್ ಆಗೈತಿ ಹೆಂಗಿದ್ರು ಇಬ್ರ ಮ್ಯಾಗೂ ಜೀವದೇನೆ ಅಂತೇಳಿ ನಾಟಕ ಮಾಡಕತ್ತಾಳ ಮತ್ತೆ ಈಗ ನಿಂಗೂ ಏನನ್ನಕ್ಕಾಗಲ್ಲ ನಂಗೂ ಏನನ್ನಕ್ಕಾಗಲ್ಲ ಬಾಯ್ ಮುಚ್ಕೊಂಡಿರ್ಬೇಕು ಏನಂತೆ ನೋಡ್ತೀರ ನಮ್ಮ ಅತ್ತಿ ಇದು ಮಾಡಿದ್ದು ಇದೈತಲ್ಲ ಇದು ಉಪಾಯ ಆಕಿಗೆ ತಿರುಗಿ ಬಾಣಾಕತ್ತಿ ಇನ್ನೊಮ್ಮೆ ಆಕೆ ಬಾಯಾಗ ಸುಳ್ಳು ಬರಬಾರ್ದು ಹಂಗೆ ಮಾಡೋಣಂತ ಏನಂತಿರ್ಬೇಕ ಸಂಜಿಕ ಈ ಚೂಡಾನ ನಮ್ಮ ಅತ್ತಿ ಕೊಡ್ತಿರ್ತೀಯಲ್ಲ ಆ ಚೂಡ ಪ್ಲೇಟಿಗಷ್ಟ ಸ್ವಲ್ಪ ಉಪ್ಪ ಕೈ ಆಡ್ಸು ಅದನ್ನ ಕೀಗೆ ಕೊಡು ಇದನ್ನ ನಾವು ಹಾಕೊಂಡು ತಿನ್ನಂತ ಈಗ ಆಮೇಲೆ ಉಪ್ಪನ್ನ ತಿನ್ನಕ್ಕೂ ಆಗಿರ್ಬಾರ್ದು ನಿಂಗೆ ಬೈಯಕ್ಕೂ ಆಗಿರ್ಬಾರ್ದು ಹಂಗೆ ತಿನ್ಬೇಕು ಅದನ್ನ ಅದು ಒಂದೇ ಅಲ್ಲ ಆಕಿಗೆ ಇನ್ಮ್ಯಾಗ ನೋಡ್ತೀರ ನಮ್ಮ ಅತ್ತಿನ ಹಂಗೆ ಮಾಡ್ತೇನೆ ಹಂಗೆ ಹೆಂಗಿದ್ರೆ ಇಬ್ರ ಮ್ಯಾಗೂ ಜೀವದಿನಿ ಅಂತೇಳಿ ಭಾಳ ಹೇಳಲ್ಲ ಜೀವ ತಕ್ಕೊಳ್ಬೇಕು ಹಂಗೆ ಮಾಡೋಣ ವೀರೇಶ ಅದು ಬೆಂಗಳೂರಾಗ ಅದೆಯಲ್ಲ ನೀನು ಹ್ಞೂನವ ಬೆಂಗಳೂರಾಗ ಅದೀನಿ ಅಲ್ಲ ಹಿಂಗೆ ಕೇಳತ್ತಿ ಮತ್ತು ನಾ ಎಲ್ಲಿ ಹೋಗ್ಲಿ ಹಾಸ್ಟೆಲ್ದಾಗ ಅದೀನಿ ಓದ್ಕೋಬೇಕಂತ ಹೊಂಟಿದ್ದೆ ಅಟಕ್ಕೆ ನೀನು ಫೋನ್ ಬಂತು ಹೇಳಿ ಏನು ಸಮಾಚಾರ ನೀವು ಬೆಂಗಳೂರಾಗ ಇರ್ತೀನಿ ನಾನು ಕೇಳೋದಂಗೆ ಕೇಳಿದೆ ಅದು ಏನಿಲ್ಲ ಅಲ್ಲೇ ನಮ್ಮ ಅಣ್ಣನ ಮಗಳು ಬಂದಾಳ ಹೆಸರು ಬಾಯಿಗೆ ಬರುವಂತಲ್ಲಪ್ಪ ಸುಮಾ ಆಕಿ ಬೆಂಗಳೂರಿಗೆ ಬಂದಾಳ ಅಲ್ಲೇ ಪಾಪ ಓದಾಕಂತ ಬಂದದಾಳ ಒಂಚೂರು ಆಕಿನ ಬೆಟ್ಟಾಗ ಕಾಲೇಜ್ ಯಾವುದು ಏನು ಅಂತ ನಾ ಹೇಳ್ತೇನೆ ನಿಂಗೆ ಅಲ್ಲಿ ಹೋಗಿ ಒಂಚೂರು ಬೆಟ್ಟಾಗ ಒಂಚೂರು ಬೆಂಗಳೂರಾಗ ಎಲ್ಲಿರೋದು ಏನು ಎತ್ತ ಹೆಂಗೆ ಏನು ಗೊತ್ತಿಲ್ಲ ಅದಕ್ಕೆ ಪಾಪ ಈಗ ಒಂದು 2-3 ದಿನ ಆತಲ್ಲಿ ಬಂದು ಒಂಚೂರು ಆಕಿನ ಬೆಟ್ಟಾಗ ನಾನು ಇಲ್ಲೇ ಇರ್ತೀನಿ ಏನಾರ ಸಹಾಯ ಬೇಕಾದ್ರೆ ನಂಗೆ ಹೇಳು ಅಂತೇಳಿ ಒಂಚೂರು ಮಾತಾಡಿದೆ ಅಂದರೆ ಎಷ್ಟೋ ಮನ್ಸಿಗೆ ಒಂಥರ ಸಮಾಧಾನ ಆಕತಿ ನಮ್ಮರು ಅನ್ಸ್ಕೊಂಡಾರ ಒಬ್ರು ಅದಾರಲ್ಲಪ್ಪ ಇಲ್ಲಿ ಅಂತ ಒಂಥರ ಖುಷಿ ಆಕತಿ ಒಂಚೂರು ಬೆಟ್ಟಕ್ಕೆ ಅಪ್ಪ ಹೌದಾ ಮತ್ತೆ
ಅಜ್ಜ ಫೋನ್ ಹಚ್ಚಿತ್ತು ಯಾವುದೇ ಕಾರಣಕ್ಕೂ ಏನದು ಅಲ್ಲೇ ಹಿಂಗೆ ಬಂದ್ ಅದಾರ, ನೀ ಭೇಟಿ ಆಗ್ಬೇಡ, ಮಾತಾಡಿಸ್ಬೇಡ, ನಿಮ್ಮ ಅವನು ಹೇಳತ್ತಿದ್ಲು, ನೀನ್ ಮತ್ತೆ ಅಂದೆ ಅಂತ ಅನ್ಬೇಡ, ನಾ ಹೇಳ್ತೇನಲ್ಲ ಅವ್ರನ್ನೇನು ಭೇಟಿ ಆಗಕ್ಕೆ ಹೋಗ್ಬೇಡ ಅಂತೇಳಿ ಹೇಳ್ತಾ ಇತ್ತಪ್ಪ. ನೀನ್ ನೋಡಿದ್ರೆ ಹಿಂಗಂತಿ, ಅಜ್ಜ ನೋಡಿದ್ರೆ ಹಂಗಂತತಿ. ಏನಪ್ಪ ನಾ ಹಂಗಂತ್ರು ಗೊತ್ತಾಗೋಲ್ತು ಏನು ಹೇಳ್ಬೇಕು ಇದಕ್ಕಂತ. ಹೇಳೀಗ ಈಗೇನು ಹೋಗಿ ಭೇಟಿ ಆಗ್ಬೇಕಾ? ಅಜ್ಜ ಫೋನ್ ಮಾಡಿ ಆಕಿ ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ? ಏನಪ್ಪ, ಇಲ್ಲ ನೀನು ಹೋಗಪ್ಪು, ಮಾತಾಡ್ಸು ನಿಮ್ಮ ಅಜ್ಜಿಗೆ. ನೀನು ಅವ್ರನ್ನ ಮಾತಾಡ್ಸೋದು ಇಷ್ಟ ಇಲ್ಲ ಕಾಣ್ತೈತಿ, ಅದಕ್ಕೆ ಹಂಗೆ ಅಂದತಿ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ನಾನು ಹಿಂಗೆ ಅಂದೆ ಅಂತ ಹೇಳ್ಬೇಡ. ನೀನಕ್ಕಿನ ಬೆಟ್ಟಾಗಿದ್ದ ವಿಚಾರನೂ ಇವ್ರ ಮುಂದೆ ಅನ್ಬೇಡ. ಏನು ಒಂಚೂರು ಬೆಟ್ಟಾಗಪ್ಪ ಪಾಪ. ಏನು ಒಬ್ಬೇಕೆ ಹೆಣ್ಮಗಳು ಏನು ಮಾಡ್ಬೇಕು ಹೇಳು? ಸರಿ ಹೋಗಿ ಹಂಗಾರ ಬೇಟಕ್ಕೆ ತಗೋಬಿ. ಹಾ ಶಾಣಿ ನನ್ನ ಮಗ, ಒಂಚೂರು ಹೋಗಿ ಹಂಗಾರೆ ಬೆಟ್ಟಾಗ ತಪ್ಪಿಸ್ಬೇಡ. ಏನ? ಹ್ಞೂನವ್ವ ಆಯ್ತು, ಬರ್ತೀನಿ ತಗೋ. ಚಲೋ ಓದಾಕತ್ತಿ ಇಲ್ಲ? ಹ್ಞೂನವ್ವ ಚಲೋ ಓದಕತ್ತೀನಿ. ಅಂದಂಗೆ ಮಂಗಳ ಆರಾಮದಾಳ? ಹೋಗ್ಯಾಳ ಗಂಡ ಮನೆಗೆ? ಹೋಗ್ಯಾಳಪ್ಪ, ಗಂಡ ಮನೆಗೆ ಹೋಗ್ಯಾಳ, ಆರಾಮದಾಳ. ಅವ ಇಲ್ಲೇ ಒಂದು ಸ್ವಲ್ಪ 4 ದಿನ ಸುಟಿ ಐತಿ ಈಗ. ಏನ ಬರ್ಬೇಕಂತ ಮಾಡಿದ್ದೆ, ಬರ್ಲ್ಯಾ? ಅಯ್ಯೋ ಬಾರ ಮಗನೇ, ಬರ್ಬೇಕಾ ಅಂತ ಕೇಳ್ತೀಯಲ್ಲ ನಿನ್ನ ಮನೆಗೆ ನೀನು ಬರಕ್ಕೆ. ಬಾರಪ್ಪ ಬಾ, ಎಷ್ಟು ದಿನ ಆತು, ಮೊನ್ನೆ ಮದ್ವೆಗೆ ಬಂದು ಹೋದವ್ ನೀನು, ಮತ್ತೆ ಸುದ್ದೇ ಇಲ್ಲ. ಬಾ, ಸುಟಿ ಐತೆ 4 ದಿನ. ಮೊದ್ಲು ಇವತ್ತು ಸುಟಿ ಯಾವಾಗಿಂದ ಐತೆ ನೋಡು, ಮೊದ್ಲು ಹೊಂಡಲ್ಲಿಂದ. ಏನ ಮಾತಾಕಿನ ಬೆಟ್ಟಾಗಿ ಬಾ, ಮತ್ತೆ ಹಂಗೆ ಬರಬೇಡ. ಆಯ್ತು. ಹೌದು, ಏನು ಓದಕತ್ತಾಳಕಿ? ಏನಪ್ಪ, ಏನ ಸೆಕೆಂಡ್ ಇಯರ್ BCom ಆತಕ್ಕಿದ. ಅದಾದ್ಮೇಲೆ ಅಂತದ ತೊಗೊಂಡಾಳಪ್ಪ. ನಮ್ಗೆ ಅವೆಲ್ಲ ಎಲ್ಲಿ ಗೊತ್ತಾಗಲ್ಲ ಅವೆಲ್ಲ. MBA ಏನು ಸುಡ್ಗಾಡ, ನಂಗೆ ಅದು ಗೊತ್ತಾಗಲ್ಲ. ಅವೆಲ್ಲ ನಂಗೆ ಗೊತ್ತೂ ಇಲ್ಲ ಆಕೆ ಏನು ಓದ್ತಾದಾಳ ಅಂತೇಳಿ. ಆದರೆ ಪ್ಯಾಟ್ಯಾಗ ಓದ್ತಾದಾಳ ಇಲ್ಲೇ ಬೆಂಗಳೂರಾಗೆ ಅಂತ ಗೊತ್ತಾದ ಸುದ್ದಿ ಅಷ್ಟೇ. ಅದಕ್ಕೆ ಒಂಚೂರು ಬೆಟ್ಟಾಗಪ್ಪ. ಸರಿ ಆಯ್ತು. ಬಾರ ಹಂಗಾರೆ, ಇಡ್ತೀನಿ ಫೋನ್. ಆಯ್ತು ಬೇ. ಅಪ್ಪ ಎಷ್ಟೋ ಮನ್ಸಿಗೆ ಸಮಾಧಾನ ಆತ. ಮಾವ, ನೀವು ಆ ಥರ ವಿಚಾರ ಮಾಡಿದರೆ ನಾನು ಈ ಥರ ವಿಚಾರ ಮಾಡ್ತೇನೆ. ಇರಲಿ, ಯಾಕೆ ಸುಮ್ಮನೆ ಈಗ ಮಾತದೆಲ್ಲ ಪಾಪ. ಏನಾಯ್ತು, ಒಂಚೂರು ಹೋಗಿ ಬೆಟ್ಟಾಗಬೇಡ ಅಂತ ಫೋನ್ ಮಾಡಿ ಹೇಳಿರಲ್ಲ ನೀವು. ಏನು ಹೇಳೋದು ಇದಕ್ಕೆ? ಇರಲಿ, ಮಾತು ಬೇಡ ಸುಮ್ಮನೆ. ಯಾಕೆ ಮಾತಾಡಿದ್ರೆ ಮಾತು ದೊಡ್ಡ ಆಗ್ತಾವೆ, ಬೆಳೆಸ್ಕೊಂಡು ಸುಮ್ಮನೆ ಸಿಟ್ಟು ಬರ್ತೈತೆ ಮತ್ತೆ. ಇರಲಿ.